ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಏನಂತ ಅಂದ್ರೆ ನಿಮಗೆ ಹಣ ಆದ್ರೆ ಜಮಾ ಆಗಿದೆ. ಈ ಕುರಿತು ಈ ವಿಡಿಯೋದಲ್ಲಿ ಮಾತಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಆದ್ರೆ ಬರ್ತೀನಿ. ಇಲ್ಲಿ ಎಲ್ಲಾ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲೊಂದು ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್. ಏನಪ್ಪಾ ಅಂದ್ರೆ, ಸಾಕಷ್ಟು ಜನರಿಗೆ ಫೆಬ್ರವರಿ ತಿಂಗಳಿನ ಹಣ ಬಂದಿಲ್ಲ ಅಂತ ಒದ್ದಾಡ್ತಿದ್ರು, ಮತ್ತೆ ಮಾರ್ಚ್ ತಿಂಗಳಿನ ಹಣ ಬಂದಿಲ್ಲ ಅಂತ ಒದ್ದಾಡ್ತಿದ್ರು. ಅಂದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಹಣ ಬರ್ಬೇಕಿತ್ತಲ್ಲ, ಆ ಒಂದು ಹಣ ಕೂಡ ಬರ್ತಿಲ್ಲ ಅಂತ ಹೇಳ್ತಿದ್ರು. ಇನ್ನು ಕೆಲವರು ಜನವರಿ ತಿಂಗಳಿನ ಹಣನೇ ಬರ್ತಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣನೂ ಬಂದಿದೆ. ಮತ್ತೆ ಈ ತಿಂಗಳಿನಲ್ಲಿ ಏನ್ ಬರ್ಬೇಕಿತ್ತು, ಮಾರ್ಚ್ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಅವರವರ ಒಂದು ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗಿದೆ. ಓಕೆನಾ? ಎಲ್ಲರಿಗೂ ಹಣ ಆದ್ರೆ ಜಮಾ ಆಗಿದೆ. ಚೆಕ್ ಮಾಡ್ಕೊಳ್ಳಿ. ಇವತ್ತೇ ಅನ್ನಭಾಗ್ಯ ಯೋಜನೆಯ ಹಣ ಎಲ್ಲರ ಖಾತೆಗಳಿಗೆ ಜಮಾ ಆಗಿದೆ. ಈಗ ಕೆಲವರಿಗೆ ಸಂಜೆ 6 ಗಂಟೆಯಲ್ಲಿ ಜಮಾ ಆಗಿದೆ, ಇನ್ನು ಕೆಲವರಿಗೆ 4 ಗಂಟೆಯಲ್ಲಿ ಜಮಾ ಆಗಿದೆ, ಇನ್ನು ಕೆಲವರಿಗೆ ಬೆಳಗ್ಗೆನೆ ಹಣ ಆದ್ರೆ ಜಮಾ ಆಗಿದೆ. ಬೆಳಗ್ಗೆ ಅಂದ್ರೆ ಒಂದು 10 ಗಂಟೆ 9 ಗಂಟೆ ಟೈಮಲ್ಲಿ ಸಾಕಷ್ಟು ಜನರಿಗೆ ಹಣ ಆದ್ರೆ ಜಮಾ ಆಗಿದೆ. ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ತಿಳಿಸ್ತಾನೆ ಇದ್ರು, ಹೌದು ಸರ್ ನಮ್ಗೆ ಇವತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ, ಗೃಹಲಕ್ಷ್ಮಿದ್ ಬಂದಿಲ್ಲ ಅಷ್ಟೇ, ಅನ್ನಭಾಗ್ಯ ಯೋಜನೆಯ ಹಣ ಇವತ್ತು ನಮ್ಮ ಖಾತೆಗಳಿಗೆ ಜಮಾ ಆಯ್ತು, ನಮ್ಗೆ ಏನ್ ಸಮಸ್ಯೆ ಇಲ್ಲ. 170 ರೂಪಾಯಿ ಅಂದ್ರೆ ಒಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ ಹಣ ಜಮಾ ಆಗಿದೆ. ಅಂದ್ರೆ ಈಗ ಮನೆಯಲ್ಲಿ 4 ಜನ ಇದ್ರೆ 680 ರೂಪಾಯಿ ಜಮಾ ಆಗುತ್ತೆ. ಇದೇ ರೀತಿಯಾಗಿ ಅಂದ್ರೆ ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲೇ ಹಣ ಆದ್ರೆ ಜಮಾ ಆಗಿದೆ. ಎಲ್ಲರ ಖಾತೆಗಳಿಗೂ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಆಗಿದೆ. ಓಕೆನಾ? ಇನ್ನು ಕೆಲವರು ಕೇಳ್ತಿದ್ರು, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ. ಈಗ ಬಂದಿರುವಂತವ್ರದ್ದು ಓಕೆ ಅವ್ರಿಗೆ ಹಣ ಬಂದಿದೆ, ಸಂತೋಷ ಅಂತ ಹೇಳ್ತೀರಾ. ಆದ್ರೆ ನಮ್ಗೆ ಹಣ ಬಂದಿಲ್ಲ, ನಾವೇನ್ ಮಾಡ್ಬೇಕು ಅಂತ ನೀವು ಕೇಳುತ್ತೀರಾ. ನೋಡಿ, ಇಲ್ಲಿ DBT ಮುಖಾಂತರ ಇಲ್ಲಿ ಹಣ ಎಲ್ಲ ಪ್ರೋಸೆಸ್ ಆಗಿದೆ. ನಿಮಗೂ ಕೂಡ ಹಣ ಜಮಾ ಆಗುತ್ತೆ. ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳ್ತೀರಾ ಪ್ರಶ್ನೆ. ಅದಕ್ಕೆ ನಾನೇ ಪ್ರಶ್ನೆ ಕೇಳ್ಬಿಟ್ಟು ಉತ್ತರ ಆದ್ರೆ ಕೊಡ್ತಿದ್ದೀನಿ. ಯಾವಾಗ ಬರುತ್ತಂದ್ರೆ, ಈಗಾಗಲೇ DBT ಮುಖಾಂತರ ಪ್ರೋಸೆಸ್ ಆಗಿದೆ. ಇವತ್ತು ಅರ್ಧಕ್ಕರ್ಧ ಜನರಿಗೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಬಂದಿದೆ, ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿದೆ. ನಿಮಗೆ ಯಾವಾಗ ಬರುತ್ತೆ ಅನ್ನೋದು ಹೇಳ್ತೀನಿ ನೋಡಿ. ನಿಮಗೆ ನಾಳೆ ಭಾನುವಾರ ರಜೆ ಇದೆ ಅನ್ಬಿಟ್ಟು ಹಣ ಬರ್ದೇ ಇರಲ್ಲ. ಓಕೆನಾ? ನಾಳೆ ಕೂಡ ಹಣ ಬರುತ್ತೆ. ಯಾಕಂದ್ರೆ DBT ಮುಖಾಂತರ ಆಲ್ರೆಡಿ ಹಣ ಪ್ರೋಸೆಸ್ ಆಗಿರುತ್ತೆ. ಯಾರ್ಯಾರಿಗೆ ಹಣ ಬಂದಿಲ್ವೋ ನಿಮ್ಗೆ ನಾಳೆ ಕೂಡ ಹಣ ಬರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮತ್ತೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆದು ಆಗ್ಲಿ ಅನ್ನಭಾಗ್ಯ ಯೋಜನೆದಾಗ್ಲಿ ನಾಳೆನೂ ಬರಲ್ಲ, ಏನ್ ಮಾಡೋದು ಅಂತ ನೀವು ಕೇಳೋದಾದ್ರೆ ಸೋಮವಾರ ಆದ್ರೂ ಬಂದೇ ಬರುತ್ತೆ. ನೀವು ಕೇಳ್ಬೋದು, ಯಾಕೆ ಇಷ್ಟು ಬೇಗ ಗೌರ್ಮೆಂಟ್ ಅವರು ಹಣನ ಜಮಾ ಮಾಡ್ಬಿಡ್ತಿದ್ದಾರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆದಂತ. ಯಾಕಂದ್ರೆ MP ಎಲೆಕ್ಷನ್ಸ್ ಏಪ್ರಿಲ್ 26ನೇ ತಾರೀಕಿದೆ. ಈ ಒಂದು ಕಾರಣದಿಂದ ಎಲ್ಲರಿಗೂ ಪೆಂಡಿಂಗ್ ಹಣ ಕೂಡ ಜಮಾ ಮಾಡ್ತಿದ್ದಾರೆ. ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನಿಮ್ ಗೃಹಲಕ್ಷ್ಮಿ ಅನ್ನಭಾಗ್ಯ ಎಲ್ಲ ಪೆಂಡಿಂಗ್ ಹಣ ಆಗ್ಲಿ, ಮತ್ತೆ ನಿಮ್ಗೆ ಬರ್ಬೇಕಾಗಿರುವಂತಹ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಬರ್ಬೇಕಾಗಿರುವ ಹಣ ಆಗ್ಲಿ, ಎಲ್ಲರಿಗೂ ಅತಿ ಶೀಘ್ರದಲ್ಲೇ ಕೇವಲ ಒಂದು 2-3 ದಿನ ಒಳಗಡೆ ಎಲ್ಲರಿಗೂ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇದು ಸದ್ಯಕ್ಕೆ ಅಪ್ಡೇಟು. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.